ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪತ್ರೊಡೆ ಮತ್ತೆ ಟಪಕಾಯಿಸಿದೆ. ಅಂಕಲ್ ಸ್ಯಾಮ್ ಅಂತ ಇಂಗ್ಲೀಷ್ ಮೀಡಿಯಾದವ್ರು ಕರೀತಾರೆ. ವಾಸ್ತವವಾಗಿ ಈತನ ಹೆಸರು ಇಲ್ಲಿದೆ ಹೆಸರು ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋಡ ಅಂತೇಳಿ. ಈತ ಅಲ್ಲಿ ಅಮೇರಿಕಾ ಶಿಕಾಗೋಗೆ ಹೋದ್ಮೇಲೆ ಸ್ಯಾಮ್ ಪಿಟ್ರೋಡ ಅಂತ ಹೆಸರನ್ನ ಬದಲಿ ಮಾಡ್ಕೊಂಡ. ಶಿಕಾಗೋದಲ್ಲಿರೋದು 1942ರಲ್ಲಿ ಹುಟ್ಟಿರೋದು ಈ ಮನುಷ್ಯ. ಈಗ 82 ಪ್ರಾಯ. ಇಷ್ಟು ತಾಪತ್ರಯ ಉಂಟು ಮಾಡ್ತಾನೆ ಈ ಮನುಷ್ಯ ಕಾಂಗ್ರೆಸ್ಗೆ ಅಂದರೆ. ಆದರೆ ಇವನಿಲ್ಲದೆ ಅವರ ಆಟನೇ ನಡೆಯಲ್ಲ. ಸ್ಯಾಮ್ ಪಿಟ್ರೋಡ ಇರಲೇಬೇಕು, ಅಂಕಲ್ ಸ್ಯಾಮ್. ಈ ಪತ್ರೊಡೆ ಯಾವಾಗ ಭಾರತದ ಬಗ್ಗೆ ಮಾತಾಡುತ್ತೆ, ಪ್ರತಿ ಬಾರಿಯೂ ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಆಗುತ್ತೆ. ಆದರೂ ಕೂಡ ಬೇಕು. ನರೇಂದ್ರ ಮೋದಿಯವರು ಈ ಬಾರಿ ಹಲವಾರು ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟರು. ಚುನಾವಣೆಯ ಸಂದರ್ಭದಲ್ಲಿ ರೋಡ್ ಶೋ, ರ್ಯಾಲಿ ಮಾಡೋದ್ರ ಜೊತೆಗೆ ಎಲ್ಲ ಪತ್ರಿಕೆಯವ್ರಿಗೂ, ಎಲ್ಲ ಟಿ ವಿ ಚಾನಲ್ ಅವ್ರಿಗೂ ಸಂದರ್ಶನಗಳು ಕೊಡ್ತಾರೆ. ಒಂದು ಸಂದರ್ಶನದಲ್ಲಿ ಭಾಳ ಚೆನ್ನಾಗಿ ಹೇಳಿದರು ನರೇಂದ್ರ ಮೋದಿ. ಏನಂತ, ಸಂಪೂರ್ಣವಾಗಿ ನಾಟಕವನ್ನು ಆಡುತ್ತೆ ಕಾಂಗ್ರೆಸ್ ಪಕ್ಷ. ಯಾವಾಗ ಇರುಸು ಮುರುಸು ಉಂಟಾಗತ್ತೆ, ಯಾವಾಗ ತನಗೆ ಡ್ಯಾಮೇಜ್ ಆಗತ್ತೆ ಅನ್ಸತ್ತೋ ಆವಾಗ ಒಬ್ಬ ವ್ಯಕ್ತಿನ ಕಿತ್ತಾಕ್ಬಿಡ್ತಾರೆ ಇವರು. ಮತ್ತೆ ವಾಪಸ್ ಯಾವಾಗ ಚುನಾವಣೆ ಮುಗಿಯುತ್ತೋ ಅವಾಗ ಮತ್ತೆ ವಾಪಸ್ ರೀಇನ್ಸ್ಟೇಟ್ ಮಾಡ್ತಾರೆ ಅವರು. ಈ ರೀತಿಯಾದಂಥ ಧೋರಣೆ ಕಾಂಗ್ರೆಸ್ದು. ಇದು ಅರ್ಥ ಮಾಡ್ಕೊಳ್ಳಾರ್ದಷ್ಟು ದಡ್ರೇನೂ ಅಲ್ಲ ನಾವು ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿದರು. ಯಾವ ಸಂದರ್ಭದಲ್ಲಿ ಹೇಳಿದರು ಅಂದರೆ, ಸ್ಯಾಮ್ ಪಿಟ್ರೋಡನ್ನು ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಓವರ್ಸೀಸ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕಿತ್ತಾಕಲಾಗಿತ್ತು. ಯಾಕೆ ಕಿತ್ತಾಕಲಾಗಿತ್ತು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ, ಮತ್ತು ಅದನ್ನು ಹೆಚ್ಚು ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗಲ್ಲ. ಈತ 2 ಮಾತುಗಳನ್ನು ಭಾಳ ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಒಂದು, ಈ ದೇಶದಲ್ಲಿರುವಂಥ ಆಸ್ತಿವಂತರು ಯಾರಿದ್ದಾರೆ ಅವ್ರ ಆಸ್ತಿಯನ್ನೆಲ್ಲ ಸರ್ಕಾರ ತೊಗೊಳುತ್ತೆ, ಅದರಲ್ಲಿ 55% ಸರ್ಕಾರ ತೊಗೊಳುತ್ತೆ, 45% ಅವ್ರಿಗೆ ಬಿಡುತ್ತೆ. ಆ 55%ನ ಸಾಮಾಜಿಕ ನ್ಯಾಯ ಅಂತ ಬಡವ್ರಿಗೆ ಹಂಚಲಾಗತ್ತೆ. ಇದು ಅಮೇರಿಕಾದಲ್ಲಿ ಜಾರಿ ಇದೆ. ಸುಳ್ಳು ಹೇಳಿದ್ದು. ಅಮೇರಿಕದ ಎಲ್ಲ ರಾಜ್ಯಗಳಲ್ಲಿ ಈ ರೀತಿ ಇಲ್ಲ, ಮತ್ತು 55% ಇಲ್ಲ. ಎರಡೂ ಇವತ್ತು ಮಾಧ್ಯಮ ಯುಗ ಇದು. ಪ್ರತಿಯೊಂದನ್ನು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಜನ. ಮತ್ತು ಅಮೇರಿಕ ಮತ್ತು ಭಾರತ ದೂರ ಇದ್ದಾವೆ ಅಂತ ನಮಗನ್ಸಲ್ಲ. ಅಂಥ ಸಂವಹನ ವ್ಯವಸ್ಥೆ ನಮ್ಮಲ್ಲಿರುವಂಥದ್ದು. ಈತ ಶುದ್ಧ ಸುಳ್ಳನ್ನು ಹೇಳಿದ್ದಾನೆ. ಈತ ನಮ್ಮ ಆಸ್ತಿನ ಕಿತ್ಕೋಬೇಕು ಅಂತ ಹೊರಟಿದ್ದಾನೆ. ಇದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಹೇಳೋರು, ಸ್ಕ್ಯಾನರ್ ಇಟ್ಬಿಡ್ತೀವಿ, ಎಕ್ಸ್ರೇ ಹಾಕಿ ಆಸ್ತಿ ಹುಡುಕ್ತೀವಿ, ಆಸ್ತಿ ಎಲ್ಲ ಜಪ್ತ್ ಮಾಡ್ತೀವಿ, ಬಡವ್ರಿಗೆ ಹಂಚಿಬಿಡ್ತೀವಿ, ಈ ರೀತಿ ನಾನ್ಸೆನ್ಸ್ ಮಾತುಗಳನ್ನೆಲ್ಲ ಅಂದರೆ ಹೆಂಗಾದರೂ ಮತ ತೊಗೊಂಡ್ಬಿಡ್ಬೇಕು ಅನ್ನುವಂಥ ಹುಚ್ಚು ಬಿದ್ದುಬಿಟ್ಟಿದ್ರು. ಯಾವ ರೀತಿ ಹುಚ್ಚು ಅಂದರೆ, ಏನಾರು ಆಗಿಬಿಡ್ಲಿದ್ದು ಈ ಸಲ ಗೆಲ್ಲಬೇಕು ನಾವು. 10 ವರ್ಷ ಕಾದಿದ್ದೀವಿ, ಮತ್ತು ನಮ್ಗೆ ಇನ್ನು ಕಾಯೋಕ್ಕಾಗಲ್ಲ. ಈ ಸಲನೂ ಸೋತ್ಬಿಟ್ರೆ ಇನ್ನು ನಮಗೆ ಭವಿಷ್ಯನೇ ಇಲ್ಲ ಅಂತ ಗಾಬರಿಗೆ ಬಿದ್ದು, ಧಾವಂತಕ್ಕೆ ಬಿದ್ದು, ಆತಂಕಕ್ಕೊಳಗಾಗಿ ರಾಹುಲ್ ಗಾಂಧಿ ಕಂಡ ಮಾತುಗಳನ್ನ ಹೇಳಿದ್ರು. ಟಕಾಟಕ್ ಅಂದರು. ವರ್ಷಕ್ಕೆ 1 ಲಕ್ಷ ಕೊಡ್ತೀನಿ ಅಂದರು. 8,500 ರೂಪಾಯಿ ನಾಳೆ ಬೆಳಗ್ಗೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇಡೀ ತಿಂಗಳೆಲ್ಲ ಹೇಳ್ಬಿಟ್ರು. ಸ್ಕೂಲಲ್ಲಿ ಓದಿದ್ರಲ್ಲ, ವರ್ಷಕ್ಕೆ 12 ತಿಂಗಳು, 30 ದಿವಸ, 1 ತಿಂಗಳಿಗೆ ಈ ರೀತಿ ಹೇಳ್ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಒದರಿದ್ರು ಅವರು. ಆಮೇಲೆ ಹೋಗಿ ಬುರ್ಕ ಹಾಕ್ಕೊಂಡವರೆಲ್ಲ ಕ್ಯೂ ನಿಂತರು. ಅದೆಲ್ಲ ಆಗಿರುವಂಥ ವಿಚಾರ, ಅದ್ರ ಬಗ್ಗೆ ಈಗ ಪ್ರಸ್ತಾಪ ಬೇಡ. ಅಂದರೆ ಸ್ಯಾಮ್ ಪಿಟ್ರೋಡ ಏನು ಹೇಳಿದ್ರು ಅದೇ ಮಾತನ್ನು ರಾಹುಲ್ ಗಾಂಧಿ ಹೇಳ್ತಾರೆ. ಸ್ಕ್ಯಾನರ್ ಹಾಕಿಬಿಡ್ತೀವಿ, ಎಕ್ಸ್ರೇ ಹಾಕಿ ಎಲ್ಲ ಹುಡುಕ್ತೀವಿ, ಆಸ್ತಿ ಜಪ್ತಿ ಮಾಡಿಬಿಡ್ತೀವಿ, ಮಾಡಿ ಬಡವ್ರಿಗೆ ಹಂಚಿಬಿಡ್ತೀವಿ ಅಂತ ಅವ್ರು ಹೇಳ್ತಾರೆ. ಈ ಕಡೆ ಇನ್ನೊಂದು ಈ ಮಾತು ಹೇಳ್ದೆ, ಇಲ್ಲ ಸೌತ್ ಇಂಡಿಯನ್ಸ್ ಎಲ್ಲ ಆಫ್ರಿಕನ್ಸ್ ಥರ ಇದ್ದಾರೆ, ಆ ಕಡೆ ಗುಜರಾತು, ಪಶ್ಚಿಮ ಭಾರತದಲ್ಲಿರೋರೆಲ್ಲ ದುಬೈ, ಸೌದಿ ಅರೇಬಿಯನ್ ಥರ ಇದ್ದಾರೆ ಅಂತ ವರ್ಣಭೇದ ನೀತಿ ಕುರಿತು ಮಾತಾಡೋಕ್ಕೆ ಶುರು ಮಾಡಿ. ಅಂದರೆ ಒಬ್ಬ ಮನುಷ್ಯ ಎಷ್ಟು ಉದ್ದಟತನವನ್ನು ಪ್ರದರ್ಶನ ಮಾಡಬೇಕು, ಅಷ್ಟೂ ಉದ್ದಟತನವನ್ನು ಈ ಮನುಷ್ಯ ಸ್ಯಾಮ್ ಪಿಟ್ರೋಡ ಚುನಾವಣೆಯ ಸಂದರ್ಭದಲ್ಲಿ ಮಾಡ್ದ. ಭಾಳ ದೊಡ್ಡದಾದಂಥ ಡ್ಯಾಮೇಜ್ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ. ನೋಡಿ, ದುರದೃಷ್ಟವಶಾತ್ ಅದಕ್ಕೆ ವರ್ಕ್ ಆಗಲಿಲ್ಲ. ರಾಹುಲ್ ಗಾಂಧಿ ಸಂವಿಧಾನದ ಬಗ್ಗೆ ಮಾತಾಡಿದ್ದೆ, ವರ್ಕ್ ಆಯಿತು. ಟಕ್ 8,500 ವರ್ಕ್ ಆಯಿತು. ಚುನಾವಣೆಯ ಫಲಿತಾಂಶ ಏನಾಯಿತು ಅಂತ ತಮ್ಗೆ ಗೊತ್ತಿದೆ. ಯಾವಾಗ ಈ ರೀತಿ ಸಂದಿಗ್ಧತೆಗೆ ಸಿಲುಕತ್ತೋ ಕಾಂಗ್ರೆಸ್ಸು, ಎಲ್ಲ ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದ ಆಗುತ್ತೋ, ಚರ್ಚೆ ಆಗುತ್ತೋ, ಆಸ್ತಿಗೆ ವಶಪಡಿಸ್ಕೊಂಡ್ಬಿಡ್ತೀರಂತಲ್ಲ, ಹೌದಾ ಅಂತ ಜನ ಕೇಳಲಿಕ್ಕೆ ಶುರು ಮಾಡಿದ್ರೆ ಅವು ಕಾಂಗ್ರೆಸ್ಗೆ ಇರುಸು ಮುರುಸು ಆಗ್ಲಿಕ್ಕೆ ಶುರು ಮಾಡ್ತು. ನಾವು ಹೇಳಿದ್ದಲ್ಲ, ಸ್ಯಾಮ್ ಪಿಟ್ರೋಡ ಹೇಳಿದ್ದು, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಾರೆ. ಸಂಬಂಧ ಇಲ್ಲ ಅಂತಿದ್ರೆ ಅವರು ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷ ಇದ್ದಾರಲ್ಲ ಅಂತ ಮಾಧ್ಯಮದವ್ರು ಕೇಳ್ತಾರೆ. ಇದು ಗೊಡವೆ ಬೇಡ ಅಂಥೇಳಿ ಅವ್ರನ್ನೇನು ಮಾಡ್ತಾರೆ, ಅವ್ರನ್ನ ಆ ಪದದಿಂದ ಉಚ್ಚಾಟನೆ ಮಾಡ್ತಾರೆ. ಉಚ್ಚಾಟನೆ ಮಾಡಿದ್ರು, ಅಮಾನತ್ತು, ಎರಡರಲ್ಲೊಂದು ಮಾಡಿದರು. ಯಾವಾಗ ಫಲಿತಾಂಶ ಬಂದು ಸ್ಪೀಕರ್ ಚುನಾವಣೆ ಆಗುತ್ತೆ, ತಕ್ಷಣ ಮಾರನೇ ದಿವಸ ಅದು ನೋಡಿದರೆ ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸ್ಯಾಮ್ ಪಿಟ್ರೋಡ ಅವ್ರನ್ನ ವಾಪಸ್ ನಿಯುಕ್ತಗೊಳಿಸಲಾಗಿದೆ. ಅಂದರೆ ಇವರು ಸ್ಟ್ಯಾಂಡಿಗೆ ಬೆಲೆನೇ ಇಲ್ಲ ಅಂತ. ಇವತ್ತೊಂದು ಸ್ಟ್ಯಾಂಡು, ನಾಳೆ ಬೆಳಗ್ಗೆನೂ ಸ್ಟ್ಯಾಂಡು. ಯಾವುದಕ್ಕೂ ಗಟ್ಟಿಯಾಗಿ ನಿಲ್ಲುವಂಥ ಮನಸ್ಥಿತಿಯಲ್ಲಿಲ್ಲ. ಅಥವಾ ನಮಗೆ ಮಂಕುಬೂದಿ ಎರಚಲಿಕ್ಕೆ ಅವರನ್ನು ರಾಜೀನಾಮೆ ಕೊಡಿಸ್ತಾ, ಇದು ಉಚ್ಚಾಟನೆ ಮಾಡಿದಂಗೆ ಮಾಡಿ ಯಾವಾಗ ಮುಗೀತು ಚುನಾವಣೆ ವಾಪಸ್ ಕರ್ಕೊಂಬಂದ್ಬಿಡೋದು. ಈ ರೀತಿಯಾದಂಥ ನಾಟಕ ಮಾಡಿದ್ದು, ಪ್ರಹಸನ ಮಾಡಿದಂಥದ್ದು
ನೋಡಿ, ಈ ಸ್ಯಾಮ್ ಪಿಟ್ರೋಡ ಇವತ್ತೇನೆ ಬಂದಂಥ ಮನುಷ್ಯ ಅಲ್ಲ ಈತ ರಾಜೀವ್ ಗಾಂಧಿ ಕಾಲದಿಂದ ಬಂದಂಥ. ಇಲ್ಲಿ ಟೆಲಿಕಮ್ಯುನಿಕೇಷನ್ ಇದು ಏನಿದೆ ಆಯೋಗ ಏನು ಮಾಡಿದ್ರು, ಅದಕ್ಕೆ ಆತ ಚೇರ್ಮನ್ ಆಗಿ ಬಂದಂಥದ್ದು. ಯಾಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರಬೇಕು ಟೆಲಿಕಮ್ಯುನಿಕೇಷನ್ ಮಾಡಲಿಕ್ಕೆ, ದೂರವಾಣಿ ಸಂಪರ್ಕಕ್ಕೆ ಒಂದು ಸಣ್ಣ ಒಂದು ಸಿ ಡಾಟ್ ಅನ್ನುವಂಥ ಮಷಿನ್ ಇಟ್ಟರೆ ಸಾಕು, ಫೋನು ಸಂವಹನ ಸುಲಭ ಆಗುತ್ತೆ, ಖರ್ಚಿಲ್ಲ, ಸಿಬ್ಬಂದಿ ವರ್ಗ ಬೇಡ, ಆಟೋಮೆಟಿಕ್. ಆವಾಗ ಆಟೋಮೆಟಿಕ್ ಯುಗ ಆಗಿತ್ತು. ಇಡೀ ಜಗತ್ತಿನಾದ್ಯಂತ ಎಲೆಕ್ಟ್ರಾನಿಕ್ ಫೋನ್ ಇರುವಾಗ ನಮ್ಮಲ್ಲಿ ಮ್ಯಾನ್ಯುವಲ್ ಡೈಲಿಂಗ್ ಸಿಸ್ಟಮ್ ಇದ್ದಂಥದ್ದು. ಅದಕ್ಕೆ ಮುಕ್ತಿ ಹಾಡಬೇಕು ಅಂತ ರಾಜೀವ್ ಗಾಂಧಿ ಶುರು ಮಾಡಿದ್ದು. ಆವಾಗ ಟಪ್ಗಾಯಿಸಿದಂಥ ಮನುಷ್ಯ ಈ ಸ್ಯಾಮ್ ಪಿಟ್ರೋಡ. ಆತ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಫ್ ರಾಜೀವ್ ಗಾಂಧಿ ಆಗಿದ್ದು. ಈ ದೇಶದಲ್ಲಿ ಏನಾದರೂ ಆಧುನಿಕ ತಂತ್ರಜ್ಞಾನ ಬರಬೇಕು ಅಂದರೆ ಸ್ಯಾಮ್ ಪಿಟ್ರೋಡನ ಕೇಳಿ ತರಬೇಕು, ಆ ರೀತಿಯಾದಂಥ ಸ್ಥಿತಿ ಇತ್ತು. ಅದನ್ನು ಮುಂದುವರ್ಸ್ಕೊಂಡ್ಬರ್ತಾರೆ. ಮುಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈತನಿಗೆ ನ್ಯಾಷನಲ್ ನಾಲೆಜ್ ಕಮಿಷನ್ ಚೇರ್ಮನ್ ಮಾಡ್ತಾರೆ. ನಾಲೆಜ್ ಅಂದರೆ ಈತ ಏನು ನಾಲೆಜ್ ಕೊಟ್ಟ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಆ ರೀತಿ ಒಂದು ಕಮಿಷನ್ ಇರ್ತದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಇವನ ಬಗ್ಗೆ ಓದುವಾಗ ಏನಿದೆ, ಸತ್ಯನಾರಾಯಣ ಗಂಗಾರಾಮ್ ಅಂಥೇಳಿ ಒಂದು ತೆಗೆದು ಸ್ಯಾಮ್ ಪಿಟ್ರೋಡ ಪತ್ರೋಡೆ ಇದೇನೇನಿದೆ ತೆಗೆದುಬಿಡೋಣ, ಈತನದು ಜಾತಕ ಕುಂಡ್ಲಿ ಏನಿದೆ ಒಂದು ಸಲ ನೋಡೇ ಬಿಡೋಣ ಅಂತ ನೋಡಿದಾಗ ಈತನ ನ್ಯಾಷನಲ್ ನಾಲೆಜ್ ಕಮಿಷನ್ ಚೇರ್ಮನ್ ಮಾಡ್ತಾರೆ. ಅದಾದಮೇಲೆ 1ನೇ ಟರ್ಮ್ ಆಗುತ್ತೆ, 2ನೇ ಟರ್ಮ್ ಇನ್ಯಾವುದಕ್ಕೂ ಒಂದು ಚೇರ್ಮನ್ ಮಾಡ್ತಾರೆ. ಹೀಗೆ ಖಾಯಮಾಗಿ ಇಲ್ಲೊಂದು ಪೋಸ್ಟ್ ಇರುತ್ತೆ. ಮತ್ತು ಭಾರತ ದೇಶದಲ್ಲಿ ಯಾವ ರೀತಿ ಉಪದ್ವ್ಯಾಪ ಮಾಡಬೇಕು ಅನ್ನೋದನ್ನು ಈತ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ. ಕಿವಿಯುವುದರಲ್ಲಿ ನಿಸ್ಸೀಮ. ರಾಹುಲ್ ಗಾಂಧಿ ಅಡ್ಡದಾರಿಗೆ ಹಿಡಿಯೋದ್ರಲ್ಲಿ ಇವಂದು ಒಂದು ಪಾಲ ಇದ್ದೇ ಇರುತ್ತೆ. ಮೊನ್ನೆ ಸಂದರ್ಶನದಲ್ಲಿ ಈತ ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದರು, ಹೌದು, ಚುನಾವಣೆಗೆ ಮುಂಚೆ ರಾಹುಲ್ ಗಾಂಧಿ ಅಮೇರಿಕಾಗೆ ಬಂದದ್ದು ನಿಜ. ಅವ್ರನ್ನ ಬೇರೆ ಬೇರೆ ಕಡೆ ನಾವು ಅವ್ರಿಗೆ ಭಾಷಣಕ್ಕೆ ವ್ಯವಸ್ಥೆ ಮಾಡಿದ್ವಿ, ಸೆಮಿನಾರ್ಗಳನ್ನು ಮಾಡಿದ್ವಿ, ಮೀಟಿಂಗ್ಗಳನ್ನ ಅರೇಂಜ್ ಮಾಡಿದ್ವಿ, ಕೆಲವೊಂದು ಪರ್ಸನಲ್ ಮೀಟಿಂಗ್ ಮಾಡಿದ್ವಿ. ಅದನ್ನ ಹೊರಗಡೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಏನರ್ಥ? ಜಾರ್ಜ್ ಸೋರೋಸ್ ಹತ್ರ ಕರ್ಕೊಂಡು ಹೋಗಿದ್ರ್ಯಾ? ಏನು ನಡೀತಾ ಇದೆ ನಿಮ್ಮದು? ಇದೆಲ್ಲ ಗೊತ್ತಾಗಬೇಕಲ್ವ. ಅಂದರೆ ಒಳಗಡೆ ಮೀಟಿಂಗ್ ನಡೆದದ್ದು ನಿಜ ಅಂತ ಇದೇ ಮನುಷ್ಯ ಒಪ್ಕೊಂಡ್ಮೇಲೆ ನೀವಿಲ್ಲ ಅನ್ನೋಕ್ಕಾಗದೇ ಅಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಗೌಪ್ಯ ಸಭೆಯನ್ನು ಮಾಡಿದ್ದಾರೆ ವಿದೇಶದಲ್ಲಿ ಕೂತ್ಕೊಂಡು ಅಂದಾಗ ಭಾರತ ದೇಶದವರು ನಾವು ಅದರ ಬಗ್ಗೆ ಅನುಮಾನ ಪಡಬೇಕಾದದ್ದು ಸ್ವಾಭಾವಿಕ. ಈತ ಫಂಡ್ ರೈಸಿಂಗಲ್ಲಿ ನಿಸ್ಸೀಮ. ವಿದೇಶದಲ್ಲಿ ತನ್ನ ರಾಯಭಾರಿ ಕಚೇರಿಗಳ ಜೊತೆ ಚೆನ್ನಾಗಿ ಸಂಪರ್ಕ ಇದೆ. VVIP 1942ರಲ್ಲಿ ಹುಟ್ಟಿದ ಹೇಳಿದ್ನಲ್ಲ ನಾನು. ಶಿಕಾಗೋದಲ್ಲಿರುವಂಥ ಮನುಷ್ಯ ತುಂಬ ಸಂಪರ್ಕ ಇರೋದರಿಂದ ಫಂಡ್ಗಳನ್ನು ತಂದು ಕಾಂಗ್ರೆಸ್ಗೆ ಸುರಿಸುವುದರಲ್ಲಿ ನಿಸ್ಸೀಮನಾದಂಥ ಮನುಷ್ಯ. ಜೊತೆಗೆ ಜಾರ್ಜ್ ಸೋರೋಸ್ ಅಂತವರ ಸಂಪರ್ಕವನ್ನು ಇಟ್ಕೊಂಡು ಹೇಗೆ ಭಾರತದಲ್ಲಿ ಸರ್ಕಾರವನ್ನು ಅಲ್ಲಾಡಿಸ್ಬೇಕು ಅಂತ, ರೆಜಿಮ್ ಚೇಂಜರ್ ಅಂತ ಹೇಳ್ತಾರೆ. ಅದಕ್ಕೊಂದು ಭಾಳ ದೊಡ್ಡ ಶಬ್ದ ಇಟ್ಕೊಂಡ್ಬಿಟ್ಟು ರೆಜಿಮನ್ನೇ ಬದಲಿ ಮಾಡಬೇಕು ಅಂತ ಬಾಂಗ್ಲಾದೇಶದಲ್ಲಿ ಪ್ರಯತ್ನ ಮಾಡಿದ್ರು, ವರ್ಕೇ ಆಗಲಿಲ್ಲ. ಈ ರೀತಿಯಾದಂಥ ಷಡ್ಯಂತ್ರ ಮಾಡೋದು, ಪಿತೂರಿ ಮಾಡುವಂಥ ಕೆಲಸದಲ್ಲಿರೋದು. ಅವರಿಲ್ಲದೆ ಇವರಾಟ ನಡೆಯಲ್ಲ ಕಾಂಗ್ರೆಸ್ಗೆ ಈ ರೀತಿಯ ಜನರೇ ಬೇಕು. ಭಾರತವನ್ನು ಸುಭದ್ರ ಮಾಡುವುದು ಹೇಗೆ, ಭಾರತವನ್ನು ಇನ್ನಷ್ಟು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋದು ಹೇಗೆ, ಭಾರತಕ್ಕೆ ಹೊಸ ಪರಿಕಲ್ಪನೆಯನ್ನು ಕೊಟ್ಟು ಅದನ್ನು ಇನ್ನಷ್ಟು ಮುನ್ನಡೆಸುವುದು ಹೇಗೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ವಿಘಟನೆಯಾಗುವಂಥ ಚರ್ಚೆ, ಡಿಸ್ಟ್ರಕ್ಟಿವ್ ಆಲೋಚನೆ ಏನಿದೆ ಅದಕ್ಕೋಸ್ಕರ ಯಾರು ಬೇಕೋ ಅವ್ರನ್ನೆಲ್ಲ ಇಟ್ಕೋತಾರೆ. ಹೀಗಾಗಿ ಸ್ಯಾಮ್ ಪಿಟ್ರೋಡ ನೋಡಿ, ಅವರು ರಾಹುಲ್ ಗಾಂಧಿ ಸ್ಯಾಮ್ ಪಿಟ್ರೋಡ ಅಂತ ಇಮೇಜ್ ಕೇಳ್ರಿ ನೀವು ಗೂಗಲ್ಗೆ ಹೋಗಿ, 1000 ಫೋಟೋ ಸಿಗುತ್ತೆ ಇವ್ರದ್ದು. ಏನಂತ ವ್ಯವಹಾರ ಇರುತ್ತೆ ವಿದೇಶದಲ್ಲಿ. ಭಾರತ ದೇಶದ ಒಬ್ಬ ರಾಜಕಾರಣಿಗೆ, ಅದು ಯಾವುದೇ ಸ್ಥಾನಮಾನ ಇರಲಾರ್ದಂಥ ಕೇವಲ ಒಬ್ಬ ಸಂಸತ್ ಸದಸ್ಯನಾದಂಥ ಮನುಷ್ಯ. ಈ ಬಾರಿ ಬಿಡಿ ವಿಪಕ್ಷ ನಾಯಕರಾಗಿದ್ದಾರೆ, ಬೇರೆ ವಿಚಾರ. ಇಷ್ಟು ದಿವಸ ವಿದೇಶಕ್ಕೆ ಹೋಗಿ ಈ ರೀತಿ ಭೇಟಿಯಾಗೋದು, ಈ ರೀತಿಯಾದಂಥ ಸಂಬಂಧ ಮಾಡ್ತಾರೆ ಅಂದರೆ ಏನೋ ನಡೀತಾ ಇದೆ ಅಂತ ಅರ್ಥ ತಾನೆ. ಅದೆಲ್ಲವನ್ನು ಮಾಡಿಕೊಡ್ತಾ ಇರುವಂಥ ವ್ಯಕ್ತಿ. ನಾಟ್ ಓನ್ಲಿ ಇನ್ ಅಮೇರಿಕಾ, UK, ಆಸ್ಟ್ರೇಲಿಯಾ, ಬೇರೆ ಬೇರೆ ಕಡೆ ಸಂಪರ್ಕವನ್ನು ಸಾಧಿಸೋದು, ಅಲ್ಲಿ ಜನರ ಜೊತೆ ಸೇರಿಸೋದು, ಅದೆಲ್ಲವನ್ನು ಮಾಡೋದು ಈತನೇ. ಅಲ್ಲಿ ಮೀಡಿಯಾಗೆ ಮಾತಾಡ್ಸೋದು ನೋಡಿ. ಇಡೀ ಈ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು 62 ಸಂದರ್ಶನಗಳನ್ನು ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಲಿಸ್ಟ್ ತೆಗೆದು ನೋಡ್ಬೋದು. 62 ಯಾವ ಚಾನಲ್ಗೂ ಸಂದರ್ಶನ ಕೊಡೋದನ್ನು ನಿಲ್ಲಿಸ್ತಿಲ್ಲ. ಏನು ಬೇಕಾದ್ರೂ ಕೇಳಿ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಅಂತ. ಯಾವುದೋ ಸಿದ್ಧ ಮಾದರಿಯ ಸಂದರ್ಶನ ಅಲ್ಲ ಅದು. ಒಂದು ಸಲ ಡೋಣಿನಲ್ಲೇ ಮಾತಾಡಿದರು, ಇನ್ನೊಂದು ಸಲ ಅವ್ರ ಮನೆ ಲಾನ್ನಲ್ಲಿ ಮಾತಾಡಿದರು, ಇನ್ನೊಂದು ಸಲ ಸ್ಟುಡಿಯೋದಲ್ಲಿ ಮಾತಾಡಿದರು. ಬೇರೆ ಬೇರೆ ಜಾಗ ಎಲ್ಲಿದ್ದಾರೋ ಅದೇ ಜಾಗದಿಂದ ಸಂದರ್ಶನ ಕೊಡ್ತಾರೆ. ಒಂದೇ ಒಂದು ಕಡೆ ರಾಹುಲ್ ಗಾಂಧಿ ಸಂದರ್ಶನ ಸಿಗಲಿಲ್ಲ ನಿಮಗೆ. ಯಾಕೆ? ರಾಹುಲ್ ಗಾಂಧಿಗೆ ಒಂದೇ ಒಂದು ಸಲ ಯಾವಾಗ ಅರ್ನಾಬ್ ಗೋಸ್ವಾಮಿ ರಿಪಬ್ಲಿಕ್ TVನಲ್ಲಿ ಸಂದರ್ಶನ ಮಾಡಿದ್ರು, ಆವಾಗ ಈತ ಸಂಪೂರ್ಣವಾಗಿ ಬೆತ್ತಲಾಗ್ಬಿಟ್ಟ. ರಾಹುಲ್ ಗಾಂಧಿ ಒಳಗಡೆ ಏನೂ ಹುರುಳಿಲ್ಲ, ಟೋಟಲ್ ವೇಸ್ಟ್ ಕ್ಯಾಂಡಿಡೇಟು ಅಂತ ಎಲ್ಲರಿಗೂ ಗೊತ್ತಾಗೋಯ್ತು. ಚುನಾವಣೆಯಲ್ಲಿ ಭಾಳ ದೊಡ್ಡದಾದಂಥ ಪರಿಣಾಮ ಬೀರ್ತು ಆ ಸಂದರ್ಶನ. ನಿಜವಾಗಿ ಈತನಿಗೆ ಪಪ್ಪು ಅಂತ ಹೆಸರಿಟ್ಟದ್ರಲ್ಲಿ ತಪ್ಪೇ ಇಲ್ಲ ಅಂತ ಜನರಿಗೆ ಕನ್ಫರ್ಮ್ ಆಗೋಯ್ತು. ಇವನ್ನ ಇಟ್ಕೊಂಡ್ಬಿಟ್ರೆ ದೇಶ ನಡೆಯಲ್ರಿ ಅಂತ ಜನ ತೀರ್ಮಾನ ಮಾಡಿಬಿಟ್ರು. ಆ ಮಟ್ಟಿಗೆ ಡ್ಯಾಮೇಜ್ ಆಗೋಯ್ತು. ಆದ್ದರಿಂದ ಈತ ಎಲ್ಲೂ ಸಂದರ್ಶನ ಕೊಡೋದಿಲ್ಲ. ವಿದೇಶಿ ಮಾಧ್ಯಮಕ್ಕೆ ಸಂದರ್ಶನ ಕೊಡ್ತಾರೆ. ಏಕೆಂದರೆ ಭಾರತದ ಆಂತರಿಕ ವಿಚಾರನ ಅವ್ರು ಕೇಳಲ್ಲ. ಅವರು ಮೇಲ್ಮೇಲೆ ಸರ್ಫೇಸಲ್ಲಿ ಏನು ಪ್ರಶ್ನೆ ಕೇಳಬೇಕು ಅಷ್ಟೇ ಕೇಳ್ತಿರ್ತಾರೆ. ಅಷ್ಟಕ್ಕೆಲ್ಲ ಉತ್ತರ ಹೇಳಬಲ್ಲ, ಅಷ್ಟೆಲ್ಲ ತಾಕತ್ತಿದೆ.
ತೀರಾ ಡೀಪಾಗಿ ಹೋದಾಗ, ಆಳವಾಗಿ ಯಾವುದೇ ವಿಷಯವನ್ನು ಕೇಳಿದಾಗ, ನೇಟಿವಿಟಿ ಬಗ್ಗೆ, ಇಲ್ಲಿ ಸಂಸ್ಕೃತಿ ಬಗ್ಗೆ ಅಥವಾ ಇಲ್ಲಿರುವಂಥ ಬದುಕಿನ ಬಗ್ಗೆ, ಇದರ ಬಗ್ಗೆ ಕೇಳಿದಾಗ ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಭಾಳ ತಯಾರಿ ಬೇಕು ಮತ್ತು ಮೂಲತಃ ಮನುಷ್ಯನಿಗೆ ಇಲ್ಲಿಯ ಮಣ್ಣಿನ ಗುಣ ಗೊತ್ತಿರಬೇಕು. ಆವಾಗ ಮಾತ್ರ ನೀವು ಸಂವಹನ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾವು ಮಾತಾಡ್ತೀವಿ ಅಂದರೆ ನಾವು ಇಲ್ಲಿ ಹುಟ್ಟಿ, ಇಲ್ಲಿ ಬೆಳೆದು, ಇಲ್ಲಿ ಕಷ್ಟ ನೋಡಿ, ಇಲ್ಲಿ ಮಧ್ಯಮವರ್ಗೀಯ ಜೀವನ ಮಾಡಿ, ಎಲ್ಲ ಮಾಡಿ ಕಷ್ಟ ಸುಖ ನೋಡಿದ್ರಿಂದ ನಮಗೆ ಈ ಧ್ವನಿ ಬರ್ತದೆ, ಇಷ್ಟೆಲ್ಲ ಮಾತಾಡಲಿಕ್ಕಾಗತ್ತೆ. ಒಳಗೆ ಅಂಥ ಒಂದು ರೋಷ ಇರುತ್ತೆ ವ್ಯವಸ್ಥೆ ಬಗ್ಗೆ. ಆವಾಗ ನಿಮ್ಗೆ ನಾಟತ್ತೆ. ಯಾಕಂದ್ರೆ ನೀವು ಅದೇ ವೇವ್ ಲೆಂಗ್ತಲ್ಲಿ ಇರ್ತೀರಿ, ನಂಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗತ್ತೆ ನಮಗೂ ನಿಮಗೂ. ಆದರೆ ರಾಹುಲ್ ಗಾಂಧಿ ಅಂತವ್ರಿಗೆ ಹಂಗೆ ಆಗಂಗಿಲ್ಲ. ಅವ್ರು ಹುಟ್ಟತಾನೇ ದಂತದ ಅರಮನೆಯಲ್ಲಿ ಹುಟ್ಟಿರ್ತಾರೆ, ಗೋಲ್ಡನ್ ಸ್ಪೂನ್ ಹಿಡ್ಕೊಂಡು ಹುಟ್ಟಿರ್ತಾರೆ, ಜಗತ್ತನ್ನೇ ನೋಡಿರಲ್ಲ, ಓದಿರೋದು ಯಾವುದೋ ಡೂನ್ ಸ್ಕೂಲು, ಕ್ಯಾಂಬ್ರಿಡ್ಜು ಅಂತಲ್ಲೆಲ್ಲ ಹೋಗಿ ಬಂದಿರ್ತಾರೆ. ನಮ್ಮಂಥ ಸರ್ಕಾರಿ ಗಂಡು ಮಕ್ಕಳ ಶಾಲೆ ನಂಬರ್ 2 ಹೋಗಿ ಕಸ ಹೊಡೆದು ಸಗಣಿ ಸಾರಿಸಿದ ಮೇಲೆ ಹೋಗಿ ಒಬ್ಬರೇ ಮಾಸ್ಟ್ರು ಇಡೀ ಕ್ಲಾಸ್ಗೆ, ಹಾಗೆಲ್ಲ ಓದಿರೋದು ಅವ್ರಿಗೆ ಗೊತ್ತೇ ಇರಲ್ಲ. ಆ ಥರ ಜನರ ಮಧ್ಯೆ ಓಡಾಡಿರಲ್ಲ. ಹೀಗಾಗಿ ಈ ಮನುಷ್ಯ ಉತ್ತರವನ್ನು ಹೇಳಲಿಕ್ಕಾಗಲ್ಲ ಸಂದರ್ಶನಕ್ಕೆ. ಈ ಬಾರಿ ಮಜಾ ನೋಡಿ. ಕಳೆದ ವಾರ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಅನ್ನುವಂಥ ಒಂದು ಪತ್ರಿಕೆಗೆ ಇಂಟರ್ವ್ಯೂ ಕೊಟ್ಟಿದೆ. ಎಲ್ಲಿದೆ ಅದು ಪತ್ರಿಕೆ? ಲಂಡನ್ ಪತ್ರಿಕೆ. ಆ ಪತ್ರಿಕೆಗೆ ಒಂದೇ ಇಂಟರ್ವ್ಯೂ ಕೊಟ್ಟಿರೋದು. ಅದರಲ್ಲಿ ಹೇಳ್ತಾರೆ, ನಾವು ಈ ಬಾರಿ ಭಾರಿ ಆಕ್ರಮಣಕಾರಿಯಾಗಿ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ, ಆಕ್ರಮಣಕಾರಿಯಾಗಿ ನಾವು ಈ ಬಾರಿ ಫೈಟ್ ಮಾಡ್ತೀವಿ, ಸಂವಿಧಾನವನ್ನು ಉಳಿಸ್ತೀವಿ, ನರೇಂದ್ರ ಮೋದಿಯವರ ನಿರಂಕುಶ ಪ್ರಭುತ್ವವನ್ನು ಬಿಟ್ಟುಕೊಡೋದಿಲ್ಲ, ಈ ರೀತಿಯಾದ ಸಂದರ್ಶನ ಕೊಡು. ಅದನ್ನೇ ಭಾರತ ದೇಶದ ಯಾವುದರ ಚಾನಲ್ ಕೊಟ್ಟಾಗ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ. ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ತುರ್ತು ಪರಿಸ್ಥಿತಿ ನಿಮ್ಮ ಅಜ್ಜಿ ಹೇರಿದ್ರಲ್ಲ ಏನಂತಿರೋದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಹೇಳಲಿಕ್ಕೆ ಈ ಮನುಷ್ಯನ ಬರಲ್ಲ. ತುರ್ತು ಪರಿಸ್ಥಿತಿಯ ಬಗ್ಗೆಯೇ ಸರಿಯಾದ ಕಲ್ಪನೆ ಇರಲ್ಲ, ಈತ ಕಲಿಯುವಂಥ ಮನಸ್ಥಿತಿಯಲ್ಲೂ ಇರೋದಿಲ್ಲ. ಇದು ಸಮಸ್ಯೆ ಇರೋದು. ಈ ಸ್ಯಾಮ್ ಪಿಟ್ರೋಡಾ ಅಂತವರು ಈ ಸರ್ಫೇಸಲ್ಲಿ ಏನಿದೆಯಲ್ಲ, ಆ ಮೇಲ್ಮೇಲೆ ಏನು ಮಾಡಬೇಕೋ ಅದು ತಯಾರಿ ಮಾಡ್ತಾರೆ. ತಯಾರಿ ಮಾಡೋದಷ್ಟೇ ಅಲ್ಲ, ಈತನನ್ನು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಲೀಡರಾಗಿ ಬಿಂಬಿಸಬೇಕು, ನರೇಂದ್ರ ಮೋದಿ ಇರಬಾರ್ದು ಅಂತ ಇವ್ರಿಗೆಲ್ಲ ಒಂದು ಮನಸ್ಸಿನಲ್ಲಿ ಇರ್ತದೆ. ಯಾವುದೋ ಮಧ್ಯಮ ಕಡುಬಡತನದಿಂದ ಬಂದವನು, ಚಾ ಮರೋನು, ಅವನ್ನೆಲ್ಲ ಭಾರತ ದೇಶ ಆಳಬಾರ್ದು. ನಾವು ಕಾಂಗ್ರೆಸ್ ಫ್ಯಾಮಿಲಿ ಅಂಥವ್ರು ಆಳ್ಬೇಕು. ಯಾಕಂದ್ರೆ ನಾಳೆ ಇವರು ವಿದೂಷಕರಲ್ವ, ಆ ಮಹಾಸಭೆಯಲ್ಲಿ ಇವರು ಎದುರುಗಡೆ ವಿರಾಜಮಾನರಾಗಬೇಕು, ಅದಕ್ಕೆ ಅವರು ಬೇಕು. ಈ ರೀತಿಯಾದಂಥ ಸ್ಯಾಮ್ ಪಿಟ್ರೋಡಾ ಮತ್ತೆ ವಾಪಸ್ ಬಂದು ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಇನ್ನೇನೇನು ಉಪದ್ವ್ಯಾಪ ಮಾಡ್ತಾರೋ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.